ಆಸೀನರಾಗಿರ್ತಕ್ಕಂತಹ ಈಗ ತಾನೇ ನಮ್ಮೆಲ್ಲರನ್ನು ಕುರಿತು ಮಾತಾಡೋಂತಹ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂತಹ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂತಹ ನಮ್ಮ ಸೋದರಿ ಆಗಿರ್ತಕ್ಕಂಥ ಎಲಿಜಬೆತ್ ಮೇಡಮ್ ಅವರವರೇ, ಹಾಗೂ ವೇದಿಕೆ ಮೇಲೆ ಈಗ ತಾನೇ ನಮ್ಮೆಲ್ಲರನ್ನು ಕುರಿತು ಮಾತಾಡೋಂತಹ ಖ್ಯಾತ ನಿರ್ದೇಶಕರು ಹಾಗೂ ಒಳ್ಳೆಯ ಭಾಷಣವನ್ನು ಮಾಡಿ ನಮ್ಮೆಲ್ಲರನ್ನು ಹುರಿದುಂಬಿಸ್ತಕ್ಕಂತಹ TS ನಾಗಾಭರಣರವರೇ, ಹಾಗೂ ಚಲನಚಿತ್ರದಲ್ಲಿ ಉತ್ತುಂಗಕ್ಕೆ ಬೆಳೆದಂತಹ ಸೋದರಿ ಪೂಜಾ ಗಾಂಧಿಯವರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಮದ್ದೂರಿನ ರೋಟರಿ ಕ್ಲಬ್ಬಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ವೇದಿಕೆ ಮೇಲೆ ನನ್ನ ಆತ್ಮೀಯ ಸ್ನೇಹಿತರು. ಭಾಳ ಸಂತೋಷದ ಸಂಗತಿ ಏನಂದರೆ ಪ್ರಕಾಶ್ ಗೌಡರು ಇಲ್ಲಿ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದು ಭಾಳ ಸಂತೋಷ ನನಗೆ. ಯಾಕಂದರೆ ನಾನು ಅವರ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಸೌಭಾಗ್ಯ ನಮ್ಮಲ್ಲಿತ್ತು. ನಾನು BMTC ಅಧ್ಯಕ್ಷನ ಕೆಲಸ ಮಾಡಬೇಕಾದ್ರೆ he was working with me as a director of security and vigilance, and we had a very good experience of working for people, especially for Bangalore, for public transport as such. I was very happy to see him in this program today. ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂತಹ ಉದ್ಯಮಿಗಳು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಹೆಸರು ಹೇಳೋದಕ್ಕೆ ಅನ್ಯತ್ಯ ಭಾವಿಸದೇ ಇದ್ದರೆ ನನಗೆ ಸಂತೋಷನ ವಚನ ಹೇಳ್ತೇನೆ. ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂತಹ ಈ ರೋಟರಿ ಕ್ಲಬ್ಬಿನ ಎಲ್ಲ ನೀವು ರೋಟರಿ ಕ್ಲಬ್ ಸದಸ್ಯರಾಗಿರ್ಬೋದು, ಬಟ್ ನನ್ನ ಹೆಸರಿನಲ್ಲಿ ನೀವೆಲ್ಲರೂ ಕೂಡ ರೋಟರಿ ಕ್ಲಬ್ಬಿನ ರಾಯಭಾರಿಗಳಾಗಿದ್ದ ನಿಮ್ಮೆಲ್ಲರೂ ಕೂಡ ನಾನು ನಿನಗೆ ಆಭಾರಿಯಾಗಿದ್ದೇನೆ, ಸಂತೋಷವಾಗಿದೆ, ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ರೋಟರಿ ಕ್ಲಬ್ಬಿನ ವಿಚಾರವನ್ನು ಮಾತಾಡಲಿಕ್ಕೆ ನನಗೆ ಎಲಿಜಬೆತ್ ಅವರು ಮತ್ತು ಗೌರಿ ಮೇಡಮ್ ಅವರು ಫೋನ್ ಮಾಡಿ ನನಗೆ ಹೇಳಿದರು, ನೀವು ಬರಬೇಕು ಮದ್ದೂರಿಗೆ ಬಂದು ಮಾತಾಡಬೇಕು ಅನ್ನೋ ವಿಚಾರ. ಮದ್ದೂರು ಅಂದ ತಕ್ಷಣ ನಾನು ಯೋಚನೆ ಮಾಡಿದೆ, ಮದ್ದೂರು is one of the finest places. When SM Krishna was there, I used to come regularly here, and this is one of the finest, close, sentimentally attached place for me. ನಾನು ಹೇಳಿದೆ, ಭಾಳ ಸಂತೋಷ, ಮದ್ದೂರಿಗೆ ಬಂದು ಭಾಳ ದಿನ ಆಯಿತು, ಬರ್ತೀನಿ ಅನ್ನೋ ಮಾತು ಹೇಳಿ ಆ ಮಾತಿನ ಅನುಗುಣವಾಗಿ ನಾನು ಇವತ್ತು ಬಂದಿದ್ದೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೋಟರಿ ಕ್ಲಬ್ ಅಂತ ಹೇಳಿದ ತಕ್ಷಣ ಒಬ್ಬ ರಾಜಕಾರಣಿಯಾಗಿದ್ದರೂ ಕೂಡ ನಾನು ಈ ವೇದಿಕೆಯಲ್ಲಿ ರಾಜಕಾರಣಿಯಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೋಟರಿ ಕ್ಲಬ್ ಇಸ್ ಕಂಪ್ಲೀಟ್ಲಿ ಅವೇ ಫ್ರಮ್ ಎನಿ ಕೈಂಡ್ ಆಫ್ ಪಾಲಿಟಿಕ್ಸ್ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ, ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಒಬ್ಬರು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಕ್ಕಂತಹ ಮನೋಭಾವನ ಬೆಳೆಸ್ಕೊಳ್ತಕ್ಕಂಥ ಯಾವುದಾದ್ರು ಸಂಸ್ಥೆ ಈ ದೇಶದಲ್ಲಿದ್ದರೆ, ಇಡೀ ವಿಶ್ವಕ್ಕೆ ಮಾದರಿ ಹಾಕಿದ ಸಂಸ್ಥೆ ಯಾವುದಾದ್ರು ಇದ್ರೆ ಅದು ರೋಟರಿ ಕ್ಲಬ್ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾನು ಮಾತು ಹೇಳ್ತಾ ಇದ್ದೇನೆ. ನಾನು ರೊಟೇರಿಯನ್ ಆಗ್ಲಿಕ್ಕೆ ಎಲಿಜಿಬಲ್ ಇಲ್ಲ ಅಂದ್ರು, ಬಿಕಾಸ್ ಐ ಆಮ್ ಪಾಲಿಟಿಷಿಯನ್. ದೇ ಸೆಡ್ ಯು ಕ್ಯಾನ್ ಓನ್ಲಿ ಬಿ an honorary member. Doesn't matter, I don't have to be a member, but I'll adopt what Rotary Club does it, and I will take it forward as such, whatever is possible in my hand. ಎಲ್ಲದೂ ಕೂಡ ಪದವಿಯ ಅವಶ್ಯಕತೆ ಇಲ್ಲ, ಎಲ್ಲದೂ ಕೂಡ ಒಂದು ಉನ್ನತ ಸ್ಥಾನದ ಅವಶ್ಯಕತೆ ಇಲ್ಲ. ಐ ಡೋಂಟ್ ಹ್ಯಾವ್ ಟು ಬಿಕಮ್ ಎ ಡಿಸ್ಟ್ರಿಕ್ಟ್ ಗವರ್ನರ್, ಬಟ್ ಐ ವಿಲ್ ವರ್ಕ್ ಬೆಟರ್ ದನ್ ದ ಡಿಸ್ಟ್ರಿಕ್ಟ್ ಗವರ್ನರ್ as such, because my intention to serve the people of society as such ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾದ್ರೆ ಯಾವುದೇ ವೇದಿಕೆಗಳ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾಗ್ತದೆ. ಈ ನಾಡಿಗೋಸ್ಕರ ಕೆಲಸ ಮಾಡ್ತಕ್ಕಂಥ, ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ, ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಮನೋಭಾವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಮಾತ್ರ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ನೋಡಬೇಕಾದ್ರೆ ಹಲವಾರು ಕಾರ್ಯಕ್ರಮಗಳಿಗೆ ನನಗೆ ಎಲಿಜಬೆತ್ ಅವರು, ಗೌರಿ ಮೇಡಮ್ ಬಹಳ ಜನ ಕರೀತಾರೆ, ಹೋಗ್ತೀನಿ, ಸಭೆಗಳ ಭಾಗವಹಿಸ್ತೀನಿ, ಹಲವಾರು ಬಾರಿ ಹೇಳ್ತೀನಿ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬಿಡಿ, ನಾನು ತುಂಬಾ ಕಡೆ ಮಾತಾಡ್ತಾ ಇರ್ತೀನಿ. ರೋಟರಿ ಕ್ಲಬ್ ಬಂದಾಗ ಜನಗಳ ವಿಚಾರವನ್ನು ಕೇಳಲಿಕ್ಕೆ ಮುಂದೆ ಕುಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತೀನಿ. ಆದರೂ ಕರ್ಕೊಂಬಂದ ಸ್ಟೇಜಲ್ಲಿ ಕೂಡಿಸ್ಬಿಡ್ತಾರೆ ಅವರು. ಯಾಕೆ ಅಂತಂದ್ರೆ ಜನಗಳ ಮನಸ್ಸಲ್ಲಿ ಏನಿದೆ, ಆ ಭಾವನೆಗಳೇನಿದೆ, ಸಮಾಜಮುಖಿಯಾಗಿ ಏನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಆಲೋಚನೆ ಮಾಡಿದಾಗ ಅದನ್ನ ನಾವು ಮೈಗೂಡಿಸ್ಕೊಳ್ತಕ್ಕಂಥ ಅವಕಾಶಗಳೆಲ್ಲ ಸಿಗ್ಬೇಕು ಅಂದ್ರೆ ಅದು ರೋಟರಿ ಕ್ಲಬ್ ಅಲ್ಲಿ ಸಿಗ್ತಕ್ಕಂಥ ಅವಕಾಶಗಳಿದೆ ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳ್ತಾ ಇದ್ದೀನಿ. ರೋಟರಿ ಕ್ಲಬ್ ಅಂತಕ್ಕಂಥ ಕೇವಲ ಒಂದು ಸಂಸ್ಥೆಯಾಗಿ ನಾವು ನೋಡಿದ್ರೆ ತಪ್ಪಾಗ್ತದೆ. ಸಮಾಜಮುಖಿ ಆಗಿರ್ತಕ್ಕಂಥ, ಸಮಾಜದ ಏಳಿಗೆಗೋಸ್ಕರ ಇರ್ತಕ್ಕಂಥ, ಸಮಾಜದಲ್ಲಿ ಸೋದರತ್ವವನ್ನು ತರ್ತಕ್ಕಂಥ, ಯಾರು ಕಷ್ಟದಲ್ಲಿರ್ತಾರೋ, ಯಾರು ಶಿಕ್ಷಣಕ್ಕೆ ಒಳಗಾಗಿರಲ್ವೋ ಅಂಥವ್ರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಯಾವುದಾದ್ರೂ ಉನ್ನತ ಸಂಸ್ಥೆ ಇದ್ರೆ ರೋಟರಿ ಕ್ಲಬ್ ನಾನು ಭಾವಿಸಿದ್ದೇನೆ, ನಾನು ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಹೇಳಿದ್ರೆ ಉಳ್ಳವರು ಎಲ್ಲಿ ಬೇಕಾದ್ರೂ ಓದ್ಕೋಬಹುದು, ಉಳ್ಳವರು ಯಾವುದೇ ಆಸ್ಪತ್ರೆಯಲ್ಲಿ ಬೇಕಾದ್ರೆ ಟ್ರೀಟ್ಮೆಂಟ್ ತಗೋಬಹುದು. ಆದರೆ ಬಡತನದಲ್ಲಿರ್ತಕ್ಕಂಥವ್ರು, ಸಮಾಜದಲ್ಲಿ ಶೋಷಣೆಗೊಳಗಾಗಿರ್ತಕ್ಕಂಥವ್ರು, ಜಾತಿಯಿಂದ ಶೋಷಣೆ ಒಳಗಾರಲ್ಲ, ಬಡತನದಿಂದ ಶೋಷಣೆ ಆಗಿರ್ತಕ್ಕಂಥವ್ರು, ವಿದ್ಯಾರ್ಹತೆಯಿಂದ ವಂಚನೆ ಆಗಿರ್ತಕ್ಕಂಥವ್ರು, ವಸತಿ ಹೀನರಾಗಿರ್ತಕ್ಕಂತಹ ಬಡವರಿಗೆ, ರೋಗದ ರುಜಿನಗಳಿಂದ ನೊಂದ್ತಾ ಇರತಕ್ಕಂಥ ಜನಗಳಿಗೆ ರೋಟರಿ ಕ್ಲಬ್ ಒಂದು ಆಶಾದಾಯಕ ಇರತಕ್ಕಂಥ ಸಂಸ್ಥೆ ಅಂತ ನಾನು ಭಾವಿಸಿದ್ದೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಪಬ್ಲಿಕ್ ಇಮೇಜ್ ಅಂದಿದ ತಕ್ಷಣ, ನಾಗರಾಜ್ ಯಾದವ್ ಬಂದು ಇಲ್ಲಿ ಭಾಷಣ ಮಾಡಿದ ತಕ್ಷಣ, ಪತ್ರಿಕೆಯಲ್ಲಿ ಬಂದಿದ ತಕ್ಷಣ ಅದು ಪಬ್ಲಿಕ್ ಇಮೇಜ್ ಆಗ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನೋ ಮಾತು ಹೇಳ್ತೀನಿ. ನೀವು ಪಬ್ಲಿಕ್ ಇಮೇಜ್ ಅನ್ನು ಆದ್ರೆ ನಿಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಎಷ್ಟು ಹೃದಯಗಳನ್ನ ಮುಟ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಆಲೋಚನೆ ಮಾಡಬೇಕು ಅನ್ನೋ ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. How many hearts you have touched as a Rotarian is more important than how much publicity you got it as a Rotarian ಅಂತಕ್ಕಂಥ ವಿಚಾರನ ನಾವು ಆಲೋಚನೆ ಮಾಡಬೇಕಾಗ್ತದೆ.
ರೋಟರಿ ಕ್ಲಬ್ ಕೇವಲ ಒಂದು ಸಂಸ್ಥೆಯಾಗಿ ನೋಡಬಾರದು, ಒಂದು ಸಮಾಜಮುಖಿ ಆಗಿರ್ತಕ್ಕಂತಹ ಸಮಾಜದ ಮತ್ತು ಉಳ್ಳವರ ಮತ್ತು ಯಾರು ಕಷ್ಟದೊಳಗಿದ್ರು ಅವರಿಗೆ ಒಂದು ಸೇತುವೆಯಾಗಿ ಅವರನ್ನು ಮುಖ್ಯ ವಾಹಿನಿಗೆ ತರತಕ್ಕಂತಹ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ರೋಟರಿನ ಕೆಲಸ ನಾನು ಭಾವಿಸಿದ್ದೇನೆ. ಮತ್ತು ನೀವೆಲ್ಲರೂ ಕೂಡ ಈ ಪ್ರಪಂಚದಲ್ಲಿ 121 ವರ್ಷಗಳಿಂದ ಈ ಒಂದು ಪ್ಲಾನೆಟ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಅತಿ ಹಳೆಯ ಸಮಾಜಮುಖಿ ಆಗಿರ್ತಕ್ಕಂಥ ಸಮಾಜ ಸೇವೆಯೇ ಗುರಿ ಆಗಿರ್ತಕ್ಕಂಥ ಸಂಸ್ಥೆ ಯಾವುದೇ ಇದ್ರೆ ಅದು ರೋಟರಿ ಕ್ಲಬ್ ಅನ್ನೋ ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ಇಡೀ ಪ್ಲಾನೆಟ್ನಲ್ಲಿ ಏನಾದರೂ ಕೂಡ ಪೋಲಿಯೋನ ಎರಾಡಿಕೇಟ್ ಮಾಡಿದ್ರೆ ಅದರ ಶ್ರೇಯಸ್ ಯಾರಿಗೂ ಸಲ್ಲಬೇಕು ಅಂದ್ರೆ ರೋಟರಿ ಕ್ಲಬ್ಗೆ, ರೋಟರಿಯನ್ಗೆ ಸಲ್ತದೆ ಅನ್ನೋ ಮಾತನ್ನ ನಾನು ನಿಸ್ಸಂಶಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಹಲವಾರು ವಿಚಾರದಲ್ಲಿ ಅವ್ರದೇ ಅಂತ ಮೈಲುಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಒಂದು ಸಂಸ್ಥೆ, ಅಂತ ಒಂದು ಸಂಸ್ಥೆಯಲ್ಲಿ ನಾವೊಂದು ನಿಸ್ವಾರ್ಥವಾಗಿ ಆ ಒಂದು ಮನುಕುಲಕ್ಕೆ ಒಳ್ಳೇದಾಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದೆ ಆದ್ರೆ ಅದು ನಮಗೆ ಸಾರ್ಥಕವಾದ ಜೀವನ ಮಾಡ್ದಂಗೆ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ ಮಾಡ್ತೀನಿ. ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿರ್ತಕ್ಕಂಥ ಯಾವುದೇ ಸಂಸ್ಥೆ ಇದ್ರೆ ಅದು ರೋಟರಿ ಕ್ಲಬ್ ಅನ್ನೋ ವಿಚಾರ ಹೇಳ್ತೀನಿ. ಅದು ಸ್ಕಿಲ್ ಡೆವಲಪ್ಮೆಂಟ್ ವಿಚಾರಗಳಿರ್ಬೋದು, ಪ್ರಾಥಮಿಕ ಶಿಕ್ಷಣ ಕೊಡ್ತಕ್ಕಂಥ ವಿಚಾರ ಇರ್ಬೋದು, ಕ್ಲಾಸ್ ರೂಮ್ಗಳನ್ನ ಕಟ್ಟಿಕೊಡ್ತಕ್ಕಂಥ ವಿಚಾರಗಳಿರ್ಬೋದು, ಅಲ್ಲಿರ್ತಕ್ಕಂತಹ ಹಳ್ಳಿಗಾಡಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣದ ವಿಚಾರಧಾರೆಗಳನ್ನ ತಿಳಿಸ್ತಕ್ಕಂಥ ಕೆಲಸದಲ್ಲಿ ಸಹಕಾರ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ಅಮೋಘವಾದ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಈ ದೇಶದಲ್ಲಿ ಏನಾದ್ರು ಬದಲಾವಣೆ ತರಬೇಕು ಅಂದ್ರೆ, ಈ ದೇಶನ ಅಭಿವೃದ್ಧಿ ರಾಷ್ಟ್ರವಾಗಿ ತಗೊಂಡು ಹೋಗ್ಬೇಕು ಅಂದ್ರೆ ಎಲ್ಲರಿಗೂ ಕೂಡ ಶಿಕ್ಷಣ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದೇ ನಮ್ಮ ಹೇಳ್ತೀನಿ. ಅದರಲ್ಲೂ ಕೂಡ ನೀವು ಕೈ ಚಾಚಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಖಂಡಿತವಾಗ್ಲೂ ಕೂಡ ಇಟ್ಸ್ ವಂಡರ್ಫುಲ್ ಟು ನೋ ರೋಟರಿ ಕ್ಲಬ್ ಇಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ಎವ್ರಿಬಡಿ ಲಿಟ್ರೇಟ್ ಅನ್ನೋ ಮಾತನ್ನು ಹೇಳ್ತೀನಿ. ಯಾವಾಗ ಈ ದೇಶದಲ್ಲಿ 100% ನಾವು ಶಿಕ್ಷಣವನ್ನು ಎಲ್ಲರಿಗೂ ಕೊಡ್ತೀವೋ ಅದನ್ನ ಸಮಾಜಮುಖಿ ಆಗಿರ್ತಕ್ಕಂಥ ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್, ಯಾವುದೇ ಕ್ಲಬ್ಗಳಿದ್ರು ಕೂಡ ಸಮಾಜಮುಖಿಯಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಕ್ಕಂಥ ಇದ್ರೆ ಅದು ನಿಜವಾಗ್ಲೂ ಕೂಡ ಅಂತ ಒಂದು ಯೋಜನೆಗಳು ಅನುಷ್ಠಾನಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಭಾವಿಸಿದ್ದೇನೆ. ಹಾಗಾಗಿ ಯಾವುದೇ ಸರ್ಕಾರಗಳ ಅಧಿಕಾರದಲ್ಲಿದ್ರು ಕೂಡ, ಯಾವುದೇ ಪಕ್ಷಗಳ ಅಧಿಕಾರದಲ್ಲಿದ್ರು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ ರೋಟರಿ ಕ್ಲಬ್ ಅಂತವರುಗಳ ಸಲಹೆ ಸೂಚನೆಗಳನ್ನ ತಗೊಂಡು ಸಮಾಜಮುಖಿಯಾಗಿರ್ತಕ್ಕಂಥ ವಿಚಾರಗಳನ್ನ ಅವರ ಮೂಲಕ ಅನುಷ್ಠಾನಗೊಳಿಸಿದ್ರು ಕೂಡ ಅಧಿಕಾರಿಗಳು ಅವ್ರ ಜೊತೆಗೂಡಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಬಿಯಾಂಡ್ ಪಾಲಿಟಿಕ್ಸ್ ಯು ಕ್ಯಾನ್ ಅಚೀವ್ ದ ಗೋಲ್ ವಾಟ್ ದ ಗವರ್ಮೆಂಟ್ ವಾಂಟ್ಸ್ ಟು ಡೂ ಇಟ್ ಅನ್ನೋ ಮಾತು ಹೇಳ್ತೀನಿ. ಸೊ ದ ಗವರ್ಮೆಂಟ್ ಆಫ್ ಕರ್ನಾಟಕ at present is open to Rotary Club can always join hands with us to implement the programs and you can suggest the government what exactly the people of Karnataka need ಅನ್ನೋ ಮಾತನ್ನು ಹೇಳ್ತಾ ಇದೀವಿ. ನಾವು ತೆರೆದ ಹೃದಯದ ನಿಮ್ಮನ್ನ ಸ್ವಾಗತ ಮಾಡ್ಲಿಕ್ಕೆ ಪ್ರಯತ್ನ. ಯಾಕಂದ್ರೆ ನನ್ನ ಸಣ್ಣ ಪರಿಚಯದಿಂದ ಹೇಳಬೇಕಂದ್ರೆ ನನ್ನ ಅನುಭವ ರೋಟರಿ ಕ್ಲಬ್ ಅಲ್ಲಿ ನೋಡಿದ್ದೀನಿ. ಯಾವ ಒಬ್ಬ ರೋಟರಿಯನ್ ಆಲ್ಸೋ ವಿಲ್ ನೆವರ್ ಬಿ ಸೆಲ್ಫಿಶ್ ಇನ್ ಹಿಸ್ ಲೈಫ್ ಅಂತ ಮಾತು ಹೇಳ್ತೀನಿ. ಸರ್ವಿಸ್ ಇಸ್ ದ ಮೋಟೋ. ಅಂಡ್ ಜೀವನದಲ್ಲಿ ನಾನು ಏನಾದ್ರೂ ಮಾಡಬೇಕು ಅಂತ ಛಲದಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವನ್ನೇ ರೋಟರಿ ಕ್ಲಬ್ ಸದಸ್ಯರಾಗಿ ಅರ್ಹತೆ ಆಗಿ ಇರ್ತಕ್ಕಂಥ ವಿಚಾರ ನೋಡಿದ್ದೇನೆ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಅಂತಹ ಬಹಳಷ್ಟು ಜನ ರೋಟರಿಯನ್ನು ನೋಡಿದ್ದೀನಿ. ಸಣ್ಣ ಉದ್ಯಮದಲ್ಲಿ ಇರ್ತಕ್ಕಂಥ ಇರೋದು, ಎಲ್ಲೋ ಕಾರ್ಮಿಕರ ಕೆಲಸ ಮಾಡ್ತಾರೋ ಇರ್ಬೋದು, ಎಲ್ಲೋ ಒಂದು ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಸಮಾನ ಭಾವನೆ ಏನಿದೆ ಅಂದ್ರೆ ನಾವು ಜೀವನದಲ್ಲಿ ಮನುಷ್ಯರಾದ ಮೇಲೆ ನಾವೇನಾದ್ರೂ ಒಂದು ಸಮಾಜಕ್ಕೆ ನಮ್ಮ ಗುರುತಿನ ಹೆಜ್ಜೆಯನ್ನು ಬಿಟ್ಟು ಹೋಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕಂತಹ ಒಂದು ಮನುಷ್ಯತ್ವವಾದನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ, ಇನ್ನೊಬ್ಬರಿಗೆ ಸಹಾಯದಾಯಕ ಇರದೇ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ ರೋಟರಿಯನ್ ಕ್ಲಬ್ ರೋಟರಿಯನ್ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಪ್ರಾಮಾಣಿಕತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಬದಲಾವಣೆಯನ್ನ ಮುಂದಿನ ಯುವಕರಿಗೋಸ್ಕರ ಭವ್ಯವಾದ ಭಾರತವನ್ನು ಕಟ್ಟಲಿಕ್ಕೆ ರೋಟರಿ ಕ್ಲಬ್ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿದೆ ಈ ದೇಶಕ್ಕೆ ಮತ್ತು ವಿಶ್ವಕ್ಕೆ, ಮನುಕುಲಕ್ಕೆ ಕೊಟ್ಟಿರ್ತಕ್ಕಂಥ ನಾನು ಅದನ್ನ ಅವಿಸ್ಮರಣೀಯ ನೆನಪುಗಳನ್ನ ನೆನೆಸ್ಕೊಳ್ತಾ ಮತ್ತು ರೋಟರಿ ಕ್ಲಬ್ ಅಂತಕ್ಕಂಥದ್ದು ನನ್ನ ಜೀವನದಲ್ಲಿ ಕೂಡ ಬಹಳ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ತಾವೆಲ್ಲರೂ ಕೂಡ ಸದಸ್ಯರಾಗಿದ್ದೀರಿ ಮತ್ತು ಕೇರಳದಿಂದ ಬಂದು ಅತ್ಯುತ್ತಮವಾದ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಎಲಿಜಬೆತ್ ಅವರು ಕೂಡ ನಾನು ನಿಜವಾಗ್ಲೂ ಕೂಡ ಅವರ ಅಭಿಮಾನಿಯಾಗಿದ್ದೀನಿ ಅನ್ನೋ ಮಾತನ್ನು ಹೇಳ್ತೀನಿ. ನಿಮ್ಮೆಲ್ಲರ ಪಾದಾರವನ್ನು ನಮಸ್ಕಾರ ಮಾಡಿ ಹೇಳ್ತೀನಿ, ಈ ದೇಶಕ್ಕೋಸ್ಕರ ನಾವೇನಾದರೂ ಮಾಡೋಣ, ಈ ಮನುಕುಲಕ್ಕೋಸ್ಕರ ನಾವೇನಾದರೂ ಮಾಡೋಣ, ನಾವು ಇದ್ದ ಮೇಲೆ ನಾವೇನಾದ್ರು ಸಾಧಿಸಲೇಬೇಕು ಅಂತ ಛಲದೊಂದಿಗೆ ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಅದು ಇರುವುದಿಲ್ಲ. ಅದನ್ನ 4 ಜನಕ್ಕೆ ಸಹಾಯ ಮಾಡಿದ್ರೆ ಅದು ನಮ್ಮ ಜೊತೆಗೆ ಸತ್ತ ಮೇಲೂ ಬರ್ತದೆ ಅನ್ನೋ ಮಾತು ಹೇಳ್ತಾ ನಾವೆಲ್ಲರೂ ಕೂಡ ಸಹಾಯ ಹಸ್ತವನ್ನು ಚಾಚಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಬದುಕ್ತಕ್ಕಂಥ, ಸೋದರರಾಗಿ ಬದುಕ್ತಕ್ಕಂತಹ ಮನುಕುಲಕ್ಕೆ ಮಾದರಿಯಾಗಿರ್ತಕ್ಕಂಥ, ವಿಶೇಷವಾಗಿ ಉತ್ತಮವಾಗಿದ್ದ ಕನ್ನಡಿಗನಾಗಿ ಸ್ವಾಭಿಮಾನ ಬದುಕು ಕಟ್ಕೊಳ್ಳಿಕ್ಕೋಸ್ಕರ ನಾವೆಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡೋಣ ಅಂತ ಹೇಳಿ ನಾನು ಮಾತಾಡಲು ಅವಕಾಶ ಮಾಡ್ಕೊಂಡು ಇನ್ನೂ ಮಾತಾಡೋದು ಸಾಯಂಕಾಲದವರೆಗೂ ಮಾತಾಡ್ತೀನಿ. ವಿಚಾರದಲ್ಲಿ ಇನ್ನೊಂದ್ಸಲಿ ಬರ್ತೇನೆ. ಮದ್ದೂರು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪಟ್ಟಣ, ಈ ಜಾಗದಲ್ಲಿ ಇರ್ತಕ್ಕಂಥ ಜನ ಬಹಳ ಈ ದೇಶಕ್ಕೆ ಒಳ್ಳೆಯ ಮುಖ್ಯಮಂತ್ರಿ ಕೊಟ್ಟಿದ್ರು ನಮ್ಮ ಎಸ್ ಎಂ ಕೃಷ್ಣ ಅವರು. ಈ ಇಸ್ ರೆಸ್ಪಾನ್ಸಿಬಲ್ ಫಾರ್ ಬ್ಯಾಂಗ್ಳೂರ್ಸ್ IT ಕ್ಯಾಪಿಟಲ್.
ಈ ಸಿಲಿಕಾನ್ ವ್ಯಾಲಿ ಆಗಲಿಕ್ಕೆ ಇದರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ ಟು ಎಕನಾಮಿಕ್ಸ್ ಆಫ್ ದ ಕಂಟ್ರಿ ಆ್ಯಂಡ್ ದ ಸ್ಟೇಟ್. ಹಾಗಾಗಿ ವಿಶೇಷವಾಗಿ ಮದ್ದೂರಿನ ಜನಗಳೆಲ್ಲರೂ ಕೂಡ ವಂದಿಸಿ, ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಕೇಳ್ಕೊಂತ ನನ್ನ ಸಹಿಸಿಕೊಂಡಂತಹ ಇಷ್ಟೊಂದು ಟೈಮ್ ಕೊಟ್ಟಂತಹ ಎಲಿಜಬೆತ್ ಮೇಡಮ್ ಅವರೆಲ್ಲರೂ ಕೂಡ ವಂದಿಸಿ ಎರಡು ಮಾತು ಮುಗಿಸ್ತೇನೆ. ರೋಟೇರಿಯನ್ಸ್ ಎಲ್ಲರಿಗೂ ಶುಭವಾಗಲಿ. ನೀವೆಲ್ಲರೂ ರೋಟೇರಿಯನ್ ರಾಯಭಾರಿಗಳ ಕೆಲಸ ಮಾಡಿ ನಿಮ್ಮ ಸೋದರ ನಾನು ನೀಡ್ತೀನಿ ಅಂತ ಮಾತು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಾಗರಾಜ್ ಅವರು ರೋಟರಿ ಸೇವೆ, ರೋಟರಿ ಸದಸ್ಯರ ಸೇವೆ ಬಗ್ಗೆ ಮೆಚ್ಚುಗೆ ಮಾತಾಡಿ, ರೋಟರಿ ಸೇವೆ ಮಾಡ್ತಾ ಇರ್ತಕ್ಕಂಥ ಮತ್ತೊಂದು ಸೇವೆ ಸಂಸ್ಥೆ ಇದೆ ರೋಟರಿನೇ ಹೊರತು ಬೇರೆ ಇಲ್ಲ ಅಂತ ಹೇಳ್ತಾ ನಾಗರಾಜ್ ಅವರು ನಮ್ಮೆಲ್ಲರನ್ನ ಕುರಿತು ಮಾತಾಡಿದ ಅವರಿಗೆ ಜೋರಾದ ಚಪ್ಪಾಳೆಯ ಧನ್ಯವಾದಗಳನ್ನ ಸಲ್ಲಿಸುತ್ತಾ ನಾಗರಾಜ್ ಅವರಿಗೆ ರೋಟರಿ ಸಂಸ್ಥೆಯ ಪರವಾಗಿ ಒಂದು ಗೌರವ ಸಮರ್ಪಣೆ.